ನಿರೀಕ್ಷೆ ಇದ್ದರೆ ನಮಗೆ ರೈತ ಏನು ಬೆಳಿತಾನೆ ಅದಕ್ಕೆ ಸರಿಯಾದ ಬೆಲೆ ಕೊಡಬೇಕು. ಇವರು ಬಡ್ಜೆಟ್ ಮಾಡ್ತಾರೆ, ಸುಮ್ಮನೆ ಏನೇನು ರೈತರಿಗೆ ಗ್ಯಾರಂಟಿ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಏನೂ ಮಾಡಲ್ಲ. ಈ ಸಾರಿ ನಮಗೆ ಮೇಯ್ನ್ ನಮ್ಮ ಮಂಡ್ಯ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆ ಮುಖ್ಯ. ರೈತರಿಗೆ ಎರಡು ಕಣ್ಣಿದ್ದಂಗೆ ಸಕ್ಕರೆ ಕಾರ್ಖಾನೆ ಸರಿಯಾದ ಸಮಯಕ್ಕೆ ನುರಿಸ್ಬೇಕು ಕಬ್ಬನ್ನ. ಚೇರ್ಮನ್ನು ಈಗ ಅಧ್ಯಕ್ಷರು ಮಾಡ್ಕೊಂಡಿರೋರು ಏನು ಹೇಳ್ತಾರೆ, ಸರ್ಕಾರಿ ಅಧ್ಯಕ್ಷರು ಹೇಳೋದೇ ಒಂದು ಮಾಡೋದೇ ಒಂದು. ಮುಂದಿನ ಸರಿ ಏನು ಜೂನ್ ಜುಲೈನಲ್ಲಿ ಕಬ್ಬು ನುರಿಸೋಕ್ಕೆ ಕಾರ್ಖಾನೆ ಪ್ರಾರಂಭ ಆಗಲೇಬೇಕು. ಅದಕ್ಕೆ ಏನು ಅಧ್ಯಕ್ಷರಾದವರು ಏನು ಸವಲತ್ತು ಬೇಕೋ ಅದನ್ನು ಸರ್ಕಾರದಿಂದ ತಗೊಂಡು ಶುರು ಮಾಡಬೇಕು. ಹೇಳೋದೇ ಒಂದು ಮಾಡೋದೇ ಒಂದು. ಹೋದ ಸಾರಿ 4.25 ಲಕ್ಷ ಹರಿತೀವಿ ಅಂದ್ಬಿಟ್ಟು 1 ಲಕ್ಷ ಹರಿದವ್ರೆ. ರೈತರಿಗೆ ಎಷ್ಟು ಅನ್ಯಾಯ ಆಯಿತು ಗೊತ್ತಾ? ಜ್ಯೂಸೆಲ್ಲ ಹೆಬ್ಬಳಕ್ಕೆ ಬಿಟ್ಟಿದ್ದಾರೆ. ಟ್ಯಾಂಕ್ಗಳೆಲ್ಲ ಸರಿ ಮಾಡ್ಕೋಬೇಕು. ಅವರು ಬಡ್ಜೆಟಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಬೈಲರ್ಗೆ ದುಡ್ಡು ಕೊಡ್ತೀನಿ ಅಂತ. ಹಣ ಕೊಟ್ಟು ಅವ್ರ ಕೈಲಿ ಕೆಲಸ ತಗೋಬೇಕು. ಈ ಚೇರ್ಮನ್ ಕೈಲಿ ಆಗಲಿಲ್ವಾ CMD ಮಾಡಬೇಕು ಸರ್ಕಾರದವರು. ಏನ ಅನುದಾನ ಕೊಡ್ತಾ ಇರ್ತಾರೆ, ರೈತರ ಮೇಲೆ ಹೊರೆ ಬೀಳ್ತಾ ಇರ್ತದೆ, ಕಾರ್ಖಾನೆ ಮೇಲೆ ಹೊರೆ ಬೀಳ್ತಾ ಇರ್ತದೆ. ಕರೆಂಟ್ ಉತ್ಪತ್ತಿ ಮಾಡಲಿಲ್ಲ, ಬಲ್ಲ ಸಸ್ ಇದು ಮಾಡಲು ಎಲ್ಲ ಹೆಬ್ಬಳ್ಳಕ್ಕೆ ಬಿಟ್ಟರು. ಇಂಥ ಅಧ್ಯಕ್ಷ ಬೇಕಾಗಿಲ್ಲ ನಮಗೆ. ಬಡ್ಜೆಟಲ್ಲಿ ಅಂತ ಇದನ್ನು ಮಾತಾಡಬಾರ್ದು ಅಂತ ಕಾಣ್ತದೆ. ನಾನು ಹೇಳ್ತಾ ಇದ್ದೀನಿ, ಆದ್ರೂ ಅಧ್ಯಕ್ಷನ ಬದಲಾವಣೆ ಮಾಡಿ ಒಬ್ಬ CMD ಹಾಕಬೇಕು. ಚೇರ್ಮನ್ನು MD ಎಲ್ಲ ಒಂದೇ ಆಗಬೇಕು. ಅದನ್ನು ಮಾಡಬೇಕು. ಬಡ್ಜೆಟಲ್ಲಿ ಇವರು ಸುಮ್ಮನೆ ಏನೇನೋ ಹೇಳ್ಬಿಡ್ತಾರೆ, ಏನೂ ಮಾಡಲ್ಲ. ಅದು ಹೋಗ್ಬೇಕು. ರೈತ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗಬೇಕು. ಕಬ್ಬನ್ನು ಅಷ್ಟೇ ಸರಿಯಾದ ಟೈಮ್ ಕಟಿಂಗ್ ಮಾಡಿ ಹರಿಸಬೇಕು. ಫ್ಯಾಕ್ಟ್ರಿ ಸುಸಕ್ಷಿತವಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಫ್ಯಾಕ್ಟ್ರಿನೇ ಸರಿ ಇಲ್ಲದೆ ಹೋದರೆ ಏನಾಗುತ್ತೆ? ರೈತರು ಬೀದಿಗೆ ಬರ್ತಾನೆ. ದಯವಿಟ್ಟು ಆ ಕೆಲಸ ಮಾಡಬೇಕು ಬಡ್ಜೆಟಲ್ಲಿ. ಇವ್ರು ಏನೇನೋ ಆಮೇಲೆ ಬೇಕೇದಟ್ಟು ಈಗೇನು 6ನೇ ಹಂತದ್ದು ಇವರು ನೀರು ತಗೊಂಡೋಗ್ತೀನಿ ಅಂತವ್ರೆ. ಇಲ್ಲಿ ಕೃಷಿ ಎಲ್ಲ ಹೊರಟೋಯ್ತದೆ. ನೀರು ಕನ್ನಂಬಾಡಿ ಕಟ್ಟಿರೋದು ಕೃಷಿಗೋಸ್ಕರ. ಅದನ್ನು ಬಿಟ್ಟು 6ನೇ ಹಂತ 7ನೇ ಹಂತ ಸಿಟಿಗೆ ತಗೊಂಡೋಗ್ತಾ ಇದ್ರೆ ರೈತ ಏನು ಮಾಡ್ತಾನೆ? ಇಲ್ಲಿ ಅದನ್ನು ನಿಲ್ಲಿಸ್ಬೇಕು. ಮೊದಲು ಕೃಷಿಗೆ ನೀರು ಕೊಡಬೇಕು. ಕನ್ನಂಬಾಡಿ ಕಟ್ಟಿದ್ರೆ ಕೃಷಿಗೆ ನೀರು ಕೊಡೋದಕ್ಕೆ ಮೇಯ್ನ್ ಅದಾಗಬೇಕು. ಮೇಕದಟ್ಟು ಮಾಡ್ಕೊಂಡು ಕುಡಿಕೋ ಯಾತಕರು ನೀರು ತಗೊಳ್ಳಿ ಅವರು ಸಿಟಿಯವರು. ಈ ರಾಜ್ಯದ 17ನೇ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಂಡಿಸ್ತಾ ಇದ್ದಾರೆ. ಅದು ಇಡೀ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು. ಯಾವ ರೀತಿ ಒಳ್ಳೆಯದಾಗಬೇಕು ಅಂತಂತಂದರೆ, ಮುಖ್ಯವಾಗಿ ಈ ನಾಡಿನ ರೈತರಿಗೆ ಒಳ್ಳೆಯದಾಗಬೇಕು. ಜನ ಒಪ್ಪುವಂಥ ಬಡ್ಜೆಟನ್ನು ಮಂಡಿಸಬೇಕು ಅಂತ ನಾವು ಕೂಡ ಈ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ತೇವೆ. ಹಾಗೆ ಈ ಹಿಂದೆ ಅನ್ಯಾಯ ಆಗಿರ್ತಕ್ಕಂಥ SCP TSP ಹಣವನ್ನು ದುರುಪಯೋಗ ಆಗ್ತಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೇಳಿಬರ್ತಾ ಇದೆ. ದುರುಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಬಡ್ಜೆಟ್ ಅನೌನ್ಸ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಒಂದಕ್ಕೆ ಸೀಮಿತವಾಗಿರ್ತಕ್ಕಂಥ ಹಣವನ್ನು ಬೇರೆ ಒಂದು ಯೋಜನೆಗೆ ಬೇರೆ ಉಪಯೋಗಕ್ಕೆ ಬಳಸೋದು ಅದು ಅಪರಾಧವಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮಂಡಿಸಬೇಕು. ಮತ್ತು ನೀವೆಲ್ಲ ನೋಡ್ತಾ ಇದ್ದೀವಿ, ಬೆಲೆ ಏರಿಕೆ ಆಗಿರ್ಬೋದು. ಸಾಮಾನ್ಯ ಜನ ತತ್ತರಿಸಿ ಹೋಗಿದ್ದಾರೆ ಬೆಲೆ ಏರಿಕೆಯಿಂದ. ಹಾಗಾಗಿ ಈ ಬಡ್ಜೆಟ್ಟು ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೆಯದಾಗುವ ರೀತಿಯಲ್ಲಿ ಮಂಡಿಸಲಿ ಅಂತ ನಾನು ಕೂಡ ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಅಂಬೇಡ್ಕರ್ ವಾರಿಯರ್ಸ್ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಮಾತನಾಡ್ತಾ ಇದ್ದೇನೆ. ನನ್ನ ಹೆಸರು ಗಂಗರಾಜು ಅನ್ಕೆರೆ ಅಂತ. ಸರ್, ಬಜೆಟ್ನ ಸಿಕ್ಕಾಪಟ್ಟೆ ನಿರೀಕ್ಷೆ ಮಾಡಿದ್ದೀವಿ. ಯಾಕಂದರೆ ಈಗ ರಾಜ್ಯದವರು ಕೇಂದ್ರದವ್ರ ಮೇಲೆ ತಾಕ್ತಾರೆ, ಕೇಂದ್ರದವರು ರಾಜ್ಯದ ಮೇಲೆ ತಾಕ್ತಾರೆ. ಈಗ ರಾಜ್ಯ ಸರ್ಕಾರನೇ ಬಜೆಟ್ ಮಂಡನೆ ಮಾಡ್ತಿದೆ. ದಯವಿಟ್ಟು ರಾಜ್ಯ ಸರ್ಕಾರದವರು ಮಾನದಂಡ ಇಟ್ಕೊಂಡು ಮಧ್ಯಮ ವರ್ಗದವ್ರಿಗೆ, ಯುವಕರಿಗೆ ಹಾಗೂ ರೈತ ಮಿತ್ರರಿಗೆ ಒಂದು ಉತ್ತಮವಾದ ಬಜೆಟ್ ಕೊಡಲಿ ಅಂತ ಕೇಳ್ಕೊಡ್ತೀನಿ. ಅದರಲ್ಲೂ ನಮ್ಮ ಮಂಡ್ಯಕ್ಕೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಂಥ MB ಪಾಟೀಲ್ ಅವರು ಮಂಡ್ಯಕ್ಕೆ ಕೈಗಾರಿಕೆ ಜಾಗನ ಅನುವು ಮಾಡಿಕೊಟ್ಟು, ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವ ಕುಮಾರಣ್ಣವ್ರಿಗೆ ಸಾಥ್ ಕೊಟ್ಟು ಮಂಡ್ಯಕ್ಕೆ ಒಂದು 4-5 ಇಂಡಸ್ಟ್ರಿ ತರಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜೊತೆ ರಾಜ್ಯ ಸರ್ಕಾರವನ್ನು ಕೈಗೂಡಿಸಿ ಒಂದು ಒಳ್ಳೆ ಉತ್ತಮ ಬಜೆಟ್ ಕೊಡಲಿ ಅನ್ನೋದು ನನ್ನ ಆದೇಶ. ಹೌದು ಸರ್, ಮಂಡ್ಯ ಯುವಕ ಮಿತ್ರರು ಮೈಸೂರು ಬೆಂಗಳೂರನ್ನು ಹೋಗೋದು ಬಿಟ್ಬಿಟ್ಟು ಆರಾಮಾಗಿ ಮಂಡ್ಯದಲ್ಲೇ ಉದ್ಯೋಗ ಸಿಕ್ಕಿದ್ರೆ ಒಂದು 4 ಕಾಸು ಉಳಿಸ್ಕೊಂಡು ನಮ್ಮವರು ಬೆಳೀತಾರೆ ಅನ್ನೋ ಆಸೆ ಸರ್, ಅಷ್ಟೇ, ಇನ್ನೇನಿಲ್ಲ. ನಿರೀಕ್ಷೆ ಅದೇ ಸರ್, ರೈತರು ಮಧ್ಯಮ ವರ್ಗದವರು ಸರ್. ರೈತರಿಗೆ ಏನಾರ ಒಂದು ಸ್ಕೀಮ್ ಕೊಟ್ಟು ಇಲ್ಲ ಒಂದಷ್ಟು ಕೋಲ್ಡ್ ಸ್ಟೋರೇಜ್ ಕೊಟ್ಟು ರೈತರು ಬೆಳೆಗಳಿಗೆ ಒಂದು ಉತ್ತಮವಾದ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರು ಕಾಪಾಡಬೇಕು ಅಷ್ಟೇ ಸರ್, ಇನ್ನೇನಿಲ್ಲ. ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ನೆರವಿನ ಜೊತೆ ಸ್ವತಃ ತಾನೂ ಕೂಡ ಆಲೋಚನೆ ಮಾಡಿ ಪ್ರಮುಖವಾಗಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಕೃಷಿ ಕ್ಷೇತ್ರ ಅಂದರೆ ಅದರಲ್ಲಿ ಬರುವಂಥದ್ದು ನೀರು ಮತ್ತು ವಿದ್ಯುತ್ತು.
ನೀರಿಗೆ ಇರೋ ನೀರನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡು ಕೃಷಿಗೆ ತೊಂದರೆ ಮಾಡೋ ಹಾಗೆ ಮಾಡಬಾರ್ದು. ಯಾಕೆಂದರೆ ನೀರಾವರಿಯ ಅಭಿವೃದ್ಧಿಗಾಗಿ ಅಂತೇಳಿ ಸಾವಿರಾರು ಕೋಟಿ ಹಣವನ್ನು ಹೇಳ್ತಾರೆ ಬಜೆಟ್ನಲ್ಲಿ. ಎಲ್ಲಿಗೆ ಪ್ರಯೋಜನ ಆಗ್ತಾಯಿದೆ, ಅದು ಹೇಗೆ ಅದು ಅಭಿವೃದ್ಧಿ ಆಗ್ತಾಯಿದೆ, ಮತ್ತು ಮುಂದಿನ ವರ್ಷ ಬಜೆಟ್ಗೂ ಅದೇ ಹಣ. ಹಾಗಾಗಿ ಲಭ್ಯ ಇರುವ ನೀರನ್ನು ಮರುಬಳಕೆಗೆ ಆಗೋ ರೀತಿ ಯೋಜನೆಗೆ ವೆಚ್ಚ ಮಾಡೋದಾದರೆ ನಮಗೆ ಸಿಗೋ ನೀರು ಪ್ರಕೃತಿ ದತ್ತವಾಗಿ ನಮಗೆ ಅಣೆಕಟ್ಟೆಗಳ ಮೂಲಕ ಸಿಗೋ ನೀರು ಕೃಷಿಗೆ ಬಳಕೆ ಆಗಬೇಕು. ಮೊದಲನೇ ಆದ್ಯತೆ ಅದು. ಎರಡನೇದು ವಿದ್ಯುತ್ತಿಗಾಗಿ ಏನೆಲ್ಲ ಉಪಯೋಚನೆಗಳನ್ನು ಮಾಡ್ಬೋದೋ ಎಲ್ಲವನ್ನೂ ಮಾಡಲಿ. ಯಾಕೆಂದರೆ ಪ್ರತಿಯೊಂದಕ್ಕೂ ವಿದ್ಯುತ್ತೇ ಆಗಬೇಕು ಅನ್ನೋದಕ್ಕಿಂತ ಈಗ ಸೌರಶಕ್ತಿ ಆಗ್ಬೋದು, ಹಾಗೆ ಬೇರೆ ಬೇರೆ ಉಳಿತಾಯ ಮಾಡೋದು ಕೂಡ ನಮಗೆ ಲಾಭವೇ. ಈ ರೀತಿಯಲ್ಲಿ ಯೋಚನೆ ಮಾಡಿ ವಿದ್ಯುತ್ತನ್ನು ಸಮರ್ಪಕವಾಗಿ ರೈತರಿಗೆ ಪೂರೈಕೆ ಮಾಡಬೇಕು. ಅದೊಂದು ಪ್ರಮುಖವಾದಂಥ ಅಂಶ. ಮತ್ತು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗ ಒದಗಿಸೋದು ಸಂಪೂರ್ಣ ಜನಕ್ಕೆ ಅದೊಂದೇ ಕ್ಷೇತ್ರ. ಹಾಗಾಗಿ ಲಾಭ ಇಲ್ಲದೇ ಇದ್ರೂ ದೇಶಕ್ಕೆ ಅನ್ನ ಆಗ್ತಿರೋದು ನಮ್ಮ ಕೃಷಿ ಕ್ಷೇತ್ರ. ಅದರೊಳಗೆ ಮಹಿಳಾ ಸಬಲೀಕರಣ, ರೈತನಿಗೆ ಬದುಕಿಗೆ ಭದ್ರತೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಜೀವ ಭದ್ರತೆ, ಅವರಿಗೆ ಆರೋಗ್ಯ ವಿಮೆ, ಮಗದೊಂದು ಎಲ್ಲವೂ ಆಗಬೇಕಾದ್ರೆ ಕೃಷಿಯ ಉತ್ಪನ್ನಗಳಿಗೆ ಮಾರುಕಟ್ಟೆ, ಶಾಶ್ವತ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು, ಶೈತ್ಯಾಗಾರಗಳಾಗಬೇಕು. ಇಂಥ ಒಂದು ಯೋಜನೆಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಇದ್ರ ಜೊತೆಗೆ ಸಮಾಜದಲ್ಲಿ ನಾಗರಿಕ ಬಂಧುಗಳೆಲ್ಲ ಚೆನ್ನಾಗಿರಬೇಕಂದ್ರೆ ಅಂಗಸಂಸ್ಥೆಗಳಿದೆಯಲ್ಲ, ಇವಾಗ ಆರೋಗ್ಯ ಇಲಾಖೆಯಲ್ಲಿ ದಿನನಿತ್ಯದ ಭತ್ಯೆಗೆ ಕೆಲಸ ಮಾಡುವಂಥ ಸಹಾಯಕರು, ಹಾಗೆಯೇ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ದಿನನಿತ್ಯ ಸಹಾಯ ಮಾಡುವ ಸಹಾಯಕರುಗಳು, ಬಿಸಿ ಅಡಿಗೆಯವರಾಗ್ಬೋದು, ಆರೋಗ್ಯದಲ್ಲಿ ಆಶಾ ಕಾರ್ಯಕರ್ತರೇ ಆಗ್ಬೋದು, ಹಾಗೆಯೇ ಅಂಗನವಾಡಿ ಟೀಚರ್ಗಳಾಗ್ಬೋದು, ಎಲ್ಲರನ್ನು ತಗೊಳ್ಳಿ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರಾಗ್ಬೋದು, ಕಟ್ಟಡ ಕಾರ್ಮಿಕರು, ಬೀದಿ ಬದಿಯವರು, ಸಾಮಾನ್ಯ ಜನ ಅವರೆಲ್ಲ ಅವರಿಗೆ ಒತ್ತು ಕೊಡಬೇಕಾಗತ್ತೆ. ಹೀಗೆ ಕರ್ನಾಟಕ ಸರ್ಕಾರ ದೀರ್ಘಕಾಲಿಕ ಯೋಜನೆಗಳು, ಅಲ್ಪಕಾಲಿಕ ಯೋಜನೆಗಳು ಎರಡೂ ನಿಟ್ಟಿನಲ್ಲಿ ಯೋಚನೆ ಮಾಡಿ ಶಾಶ್ವತವಾಗಿ ಉಳ್ಕೊಳ್ಳುವಂಥ ಯೋಜನೆಗಳಿಗೆ ಹಣ ವ್ಯಯ ಮಾಡೋದು ಭಾಳ ಒಳ್ಳೆಯದು. ಸಮಾಧಾನಕರ ಯೋಜನೆಗಳು ಜನರನ್ನು ದಿಕ್ತಪ್ಪಿಸುತ್ತೆ. ಹಾಗಾಗಿ ಕ್ಯಾನ್ಸರ್ನಂಥ ಮಾರಕ ರೋಗದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗತ್ತೆ. ಜನತೆಯನ್ನು ಬದುಕಿಸುವ ಆಮ್ಲಜನಕವನ್ನು ಹೆಚ್ಚಿಗೆ ಉತ್ಪಾದನೆ ಮಾಡುವ ಆಮ್ಲಜನಕದ ಬಳಕೆಯ ಬಗ್ಗೆ ಪರಿಸರ ರಕ್ಷಣೆ ಮಾಡಬೇಕಾಗತ್ತೆ. ಹೀಗಾಗಿ ಇಂಥ ಹಲವಾರು ಯೋಜನೆಗಳಿಗೆ ಸರ್ಕಾರ ಒತ್ತು ಕೊಡಬೇಕು. ಮುಖ್ಯವಾಗಿ ನಮ್ಮ ಮೈ ಶುಗರಿನ ಶಾಶ್ವತವಾಗಿ ಉಳಿಸೋದಕ್ಕೆ ಇನ್ನೊಂದು ಹಣದ ವ್ಯವಸ್ಥೆ ಆಗಬೇಕಾಗಿದೆ. ಅದು ಒಂದು 70 ಕೋಟಿಯಷ್ಟು ಹಣ ಬಾಯ್ಲಿಂಗ್ ಹೌಸ್ಗೆ, ಅದು ಕೊಟ್ಟರೆ ಮುಗೀತು. ಮತ್ತೆ ಇನ್ನು ಕೇಳೋ ಪ್ರಮೇಯ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಇಂಥ ಶಾಶ್ವತ ಯೋಜನೆಗಳಿಗೆ ಹಣ ವ್ಯಯ ಆಗಲಿ ಬಜೆಟ್ನಲ್ಲಿ, ನಮ್ಮ ನಿರೀಕ್ಷೆ ಇದು. ಸುನಂದ ಜಯರಾಮ್, ರೈತ ಸಂಘ. ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ರಾಜ್ಯದ ಜನ ಮತ್ತು ಜಿಲ್ಲೆಯ ಜನ ಭಾಳ ನಿರೀಕ್ಷೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳಿಗಾಗಲೇ ಸಚಿವ ಸಂಪುಟದಲ್ಲಿ 6ನೇ ಹಂತದ ಯೋಜನೆಯನ್ನು ಕುಡಿಯುವ ನೀರಿನ ಬೆಂಗಳೂರು ಬೃಹತ್ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಸಹಿ ಹಾಕಿದ್ದಾರೆ. ಅದು ನಮ್ಗೆ ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ಈ ಬಜೆಟ್ನಲ್ಲಿ ಅದನ್ನು ಕೈ ಬಿಡಬೇಕು ಅನ್ನೋ ಆಗ್ರಹ ಮೊದಲಿಗೆ. ಮಂಡ್ಯ ಜಿಲ್ಲೆ ರೈತರು ಭಾಳಷ್ಟು ಕಂಗಾಲಾಗಿದ್ದಾರೆ. ಹಿಂದೇನೂ ಕೂಡ ನಾವು ಭಾಳಷ್ಟು ವಿಶೇಷ ಪ್ಯಾಕೇಜ್ಗಾಗಿ ಅವರು ಆಗ್ರಹ ಮಾಡಿದ್ದೇವೆ. ಈಗಲಾದರೂ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ರೈತರ ಅಭಿವೃದ್ಧಿಗೆ ವಿಶೇಷ ಬಜೆಟನ್ನು ಘೋಷಣೆ ಮಾಡಬೇಕು. ಕುಡಿಯುವ ನೀರಿನ ಯೋಜನೆಗಳು ಮತ್ತು ರೈತರ ಅಭಿವೃದ್ಧಿ ಕಡೆಗೆ ಅವರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂಥದ್ದು, ಕಬ್ಬಿಗೆ 3500 ಬೆಲೆ ನಿಗದಿ ಮಾಡುವಂಥದ್ದು, ಮೈಸೂರು ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿ ಕಡೆಗೆ ಗಮನ ಹರಿಸುವಂಥದ್ದು, ಮದ್ದೂರಿನಲ್ಲಿ ನಡೀತಾ ಇರುವಂಥ ಏನು ನಗರಸಭೆಯ ವ್ಯಾಪ್ತಿಗಳಿಗೆ 3 ಪಂಚಾಯತಿಗಳನ್ನು ಏನು ಸೇರ್ಪಡೆಗೊಳಿಸ್ಕೊಂಡಿದ್ದೀರಿ ಅದನ್ನು ಕೈ ಬಿಡುವಂಥದ್ದು, ಇಂತಹ ಹಲವಾರು ಯೋಜನೆಗೆ, ಮಹತ್ವದ ಯೋಜನೆಗಳಿಗೆ ಸಹಿ ಹಾಕಬೇಕು ಮತ್ತು ಮಂಡ್ಯದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಏನು ಮಳವಳ್ಳಿಯ ಗಡಿಭಾಗಗಳಿಗೆ ನೀರಿಲ್ಲ, ಅಲ್ಲಿ ಏತ ನೀರಾವರಿ ಯೋಜನೆಗಳಾಗಬೇಕಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೈಗಾರಿಕಾ ಪ್ರದೇಶ ಉದ್ಯೋಗದಾತರಿಗೆ ಉದ್ಯೋಗ ಸಿಗುವಂಥ ಕೆಲಸ ಮಂಡ್ಯ ಜಿಲ್ಲೆಯ ಜನರಿಗಾಗಬೇಕಾಗಿದೆ. ನಮ್ಮ ಯುವಕರು ಭಾಳಷ್ಟು ಉದ್ಯೋಗ ಇಲ್ಲದೆ ಒದ್ದಾಡ್ತಿದ್ದಾರೆ. ಹೀಗೆ ಹಲವಾರು ಯೋಜನೆ, ಮಹತ್ವದ ಆಕಾಂಕ್ಷೆಯ ಯೋಜನೆಗಳನ್ನು ಅನುಭವ ಇರುವಂಥ ಒಬ್ಬ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕೃಷಿ ಆಧಾರಿತ ಜಿಲ್ಲೆಯ ಕೃಷಿ ಸಚಿವರೇ ಮಂಡ್ಯದಲ್ಲಿ ಇರೋದ್ರಿಂದ ಕೃಷಿಗೆ ಹೆಚ್ಚು ಆದ್ಯತೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಮಂಜುನಾಥ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು.